Hello friends, today video concept how to use journal vouchers in Tally ERP 9 and sales vouchers in Tally ERP 9. Okay, so ಇಲ್ಲಿ Tally ERP 9 ಅಲ್ಲಿ journal voucher ಅನ್ನುವಂಥ vouchers ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಯಾವ ಟ್ರಾನ್ಸಾಕ್ಷನ್ ಆ ವೋಚರ್ಸ್ ಅಲ್ಲೇ ಎಂಟ್ರಿ ಮಾಡ್ಕೊಳ್ಬೇಕು, ಮತ್ತೆ ಸೇಲ್ಸ್ ವೋಚರ್ ಅನ್ನುವಂಥ ವೋಚರ್ಸ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು, ಯಾವ ಟ್ರಾನ್ಸಾಕ್ಷನ್ಗಳನ್ನು ಸೇಲ್ಸ್ ವೋಚರಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಯಾವ ಟ್ರಾನ್ಸಾಕ್ಷನ್ಗಳನ್ನು ಜರ್ನಲ್ ವೋಚರಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಜರ್ನಲ್ ವೋಚರ್ ಅಂತಂದ್ರೆ ಇಟ್ ಇಸ್ ಯೂಸ್ಡ್ ಟು ಮೇಕ್ ಆಲ್ ಕೈಂಡ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಮೀನ್ಸ್ ದರ್ ಇಸ್ ನೋ ಮೂವ್ಮೆಂಟ್ ಆಫ್ ಕ್ಯಾಶ್, ಅಂದ್ರೆ ನನ್ ಕ್ಯಾಶ್ ಆಫ್ ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡಬಹುದು ಅಂತ ಒಂದು ಟೈಪ್ಸ್ ಅಲ್ಲಿ, ಒಂದು ಮೆಥಡ್ಸ್ ಅಲ್ಲಿ. ಓಕೆ, ಜರ್ನಲ್ ಎಂಟ್ರಿ ಅಂತಂದ್ರೆ ಅಂದ್ರೆ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲದೆ ಇರುವಂತ ಟ್ರಾನ್ಸಾಕ್ಷನ್ ಏನ್ ಬರುತ್ತಲ್ಲ, ಸೊ ಅಂದ್ರೆ ಕ್ಯಾಶ್ ಮೂವ್ಮೆಂಟ್ ಆಗುವಂತದ್ದು, ಕ್ಯಾಶ್ ಆರ್ ಬ್ಯಾಂಕ್ ಈ ತರ ಮೂವ್ಮೆಂಟ್ ಆಗದೆ ಇರುವಂತ ಟ್ರಾನ್ಸಾಕ್ಷನ್ ಗಳನ್ನ ಜರ್ನಲ್ ಅಲ್ಲಿ ಎಂಟ್ರಿ ಮಾಡಬೇಕು ಅಂತ ಇರುತ್ತೆ. ಓಕೆ, ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಈಗ ಡೆಪ್ರಿಸಿಯೇಷನ್ ಅಂತ ಹೇಳ್ತೀವಿ, ಇಲ್ಲ ಅಸೆಟ್ಸ್ ಅನ್ನ ಕ್ರೆಡಿಟ್ ಪರ್ಚೇಸ್ ಮಾಡಿದ್ರೆ ಅಥವಾ ಕ್ರೆಡಿಟಿಗೆ ಸೇಲ್ ಮಾಡಿದ್ರೆ, ಇಲ್ಲ ಗೂಡ್ಸ್ ಅನ್ನ ಕ್ರೆಡಿಟ್ ಪರ್ಚೇಸ್ ಮಾಡಿದ್ರೆ, ಇಲ್ಲ ಕ್ರೆಡಿಟಿಗೆ ಸೇಲ್ ಮಾಡಿದ್ರೆ ಅದು ಏನಾಗುತ್ತೆ, ಜರ್ನಲ್ ವೋಚರ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಕ್ಯಾಶ್ ಮೂವ್ಮೆಂಟ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಕ್ಯಾಶ್ ಮೂವ್ಮೆಂಟ್ ಇಲ್ಲೇ ಇರುವ ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡ್ತಾ ಹೋಗುವಂತದ್ದು. ಓಕೆ, ಸೊ ಇಲ್ಲಿ ಡೆಪ್ರಿಸಿಯೇಷನ್ ಫಾರ್ ಎಕ್ಸಾಂಪಲ್ ಆಗಿ ಒಂದು ಡೆಪ್ರಿಸಿಯೇಷನ್ ಕಂಪ್ಯೂಟರ್ ಅಂತ ಇದೆ. ಓಕೆ, ನಮ್ಮಲ್ಲಿ ಒಂದು ಕಂಪ್ಯೂಟರ್ ಇದೆ. ನಾನು ಲಾಸ್ಟ್ ಇಲ್ಲಿ ನಿಮಗೆ ಇದು ಕಂಪ್ಯೂಟರ್ ಸೇಲ್ ಪೇಮೆಂಟ್ ಎಂಟ್ರಿ ಹೇಳುವಾಗ ನಿಮಗೆ ಹೇಳಿದ್ದೆ ಕಂಪ್ಯೂಟರ್ ಪರ್ಚೇಸ್ ಅಂತ ಇದೆ. ಸೊ ಇಲ್ಲಿ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದೆ, ಇದು ಕ್ಯಾಶ್ ಬೇಸಿಸ್ ಅಲ್ವಾ. ಪೇಮೆಂಟ್ ರಿಸಿಪ್ಟ್ ಅಲ್ಲಿ ಕ್ಯಾಶ್ ಬೇಸಿಸ್ಗೆ ಪರ್ಚೇಸ್ ಮಾಡಿದ್ರೆ ಪೇಮೆಂಟ್, ಮತ್ತೆ ಕ್ಯಾಶಿಗೆ ಸೇಲ್ ಮಾಡಿದ್ರೆ ರಿಸಿಪ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಅದೇ ಒಂದು ಕಂಪ್ಯೂಟರ್ ಅಲ್ಲಿ ನಮ್ಗೆ ಏನಾಗಿದೆ, ಡೆಪ್ರಿಸಿಯೇಷನ್ ಆಗಿದೆ. ಸೊ ಇಲ್ಲಿ ಡೆಪ್ರಿಸಿಯೇಷನ್ ಆಗಿರೋದ್ರಿಂದ ಅದನ್ನ ನಾವು ಏನ್ ಮಾಡಬೇಕಾಗುತ್ತೆ, ಜರ್ನಲ್ ಎಂಟ್ರಿ ಮಾಡಬೇಕು. ಸೊ ಈ ಒಂದು ಇದರಲ್ಲಿ ಯಾವುದೇ ಕ್ಯಾಶ್ ಮೂವ್ಮೆಂಟ್ ಇರೋದಿಲ್ಲ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಅಲ್ವಾ. ಸೊ ಡೆಬಿಟಿಗೆ ನಮಗೆ ಏನನ್ನ ಎಂಟ್ರಿ ತಗೋಬೇಕಾಗತ್ತೆ, ಡೆಪ್ರಿಸಿಯೇಷನ್ ಅಂತ ತಗೋಬೇಕಾಗತ್ತೆ. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಏನ್ ತಗೋಬೇಕು, ಯಾವುದರಿಂದ, ಕಂಪ್ಯೂಟರ್ ಅಕೌಂಟ್ ಅಂತ ತಗೋಬೇಕು. ಓಕೆ, ಇಲ್ಲಿ ಡೆಪ್ರಿಸಿಯೇಷನ್ ಏನಾಗುತ್ತೆ ಕೇಳಿದ್ರೆ ಕಂಪನಿಗೆ ಇಂಡೈರೆಕ್ಟ್ ಆಗಿ ಎಕ್ಸ್ಪೆನ್ಸ್ ಆಗುತ್ತೆ. ಓಕೆ, ಕಂಪ್ಯೂಟರ್ ಏನಿದೆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲೇ ಇರುತ್ತೆ, ಆಲ್ರೆಡಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಇರುತ್ತೆ ಅದು. ಸೊ ಆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲೇ ಇರಬೇಕು. ಓಕೆ, ಸೊ ಇಲ್ಲಿ 3% ಅಟ್ 3% ಅಂತ ಇದೆ. 3% ಅಂದ್ರೆ ನಾವು ಕಂಪ್ಯೂಟರ್ ಅನ್ನ ಎಷ್ಟಕ್ಕೆ ತಗೊಂಡಿದ್ವಿ, ಸೊ ಆ ಒಂದು ವ್ಯಾಲ್ಯೂಸ್ ಅನ್ನ ನಾವು ಇಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ನಾವು 35,600 ಇದೆ. ಸೊ 35,600 3% ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ 35,600 ಇದೆಯಲ್ಲ, ಸೊ ಅದರ 3% ಅನ್ನ ಎಂಟ್ರಿ ಮಾಡ್ಕೋಬೇಕು ಇಲ್ಲಿ. ಓಕೆ, ಸೊ ಇಲ್ಲಿ ನಾವು ಫಾರ್ಮುಲಾ ಇಲ್ಲಿ 35,600 ಇಂಟು 3 ಡಿವೈಡೆಡ್ ಬೈ 100. ಓಕೆ, ಇಲ್ಲಿ 1068 ಬಂತಲ್ವಾ. ಸೊ ಕ್ರೆಡಿಟ್ ಅಮೌಂಟು 1068. ಓಕೆ, ಸೊ ಇದು ಡೆಪ್ರಿಸಿಯೇಷನ್ ಗೊತ್ತಾಯ್ತಲ್ವಾ. ಸೊ ಇಲ್ಲಿ ನಾನು ಫಾರ್ಮುಲಾ ಹಾಕೊಂಡಿದ್ದೀನಿ, 35,600 ಇಂಟು 3 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಅಮೌಂಟ್ ಸಿಗುತ್ತೆ. ಸೊ ಇದನ್ನ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದಿದ್ರೆ ಇಲ್ಲಿ ಅಕೌಂಟಿಂಗ್ ವೋಚರ್ ಆಲ್ರೆಡಿ ನನ್ನ ಕಂಪನಿ ಏನಾಗಿದೆ ಕೇಳಿದ್ರೆ ಕ್ರಿಯೇಟ್ ಇದೆಯಲ್ಲ, ಸೊ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಕೌಂಟಿಂಗ್ ವೋಚರ್ಸ್ ಅನ್ನ ತಗೊಳ್ರಿ. ಸೊ ಇಲ್ಲಿ ಜರ್ನಲ್ ವೋಚರ್ ಅಂತ ಇರುತ್ತೆ, ಕಾಣಿಸ್ತಾ ಇದೆ. ಸೊ ಇಲ್ಲಿ ಜರ್ನಲ್ ವೋಚರ್ಸ್. ಓಕೆ, ಜರ್ನಲ್ ವೋಚರ್ಸ್ ಬಂದಿದೆ. ಸೊ ಡೆಬಿಟಿಗೆ ನಾವೇನು ಹಾಕೊಳ್ಬೇಕಾಗತ್ತೆ, ಡೆಪ್ರಿಸಿಯೇಷನ್ ಅಂತ. ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಓಕೆ, ಸೊ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಇಲ್ಲಿ ಇಷ್ಟ ಗ್ರೂಪಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಇಲ್ಲಿ ಅಂಡರ್ ಅಕೌಂಟನ್ನು ಚೂಸ್ ಮಾಡ್ಕೋಬೇಕು. ಈಗ ಅದಾದಮೇಲೆ ಕಂಟ್ರೋಲ್ ಎ ಟು ಸೇವ್. ಓಕೆ, ಅಮೌಂಟ್ 1068 ಅಲ್ವಾ. ಸೊ ಎಂಟರ್ ಇಲ್ಲಿ ಕಂಪ್ಯೂಟರ್ ಅಂತ ತಗೋಬೇಕು, ಕ್ರೆಡಿಟ್ ಎಂಟ್ರಿಯನ್ನು. ಓಕೆ, ಕ್ರೆಡಿಟ್ ಅನ್ನ ಕಂಪ್ಯೂಟರ್ ಅಂತ, ಕಂಪ್ಯೂಟರ್ ಆಲ್ರೆಡಿ ಇದೆ ಇಲ್ಲಿ. ಸೊ ಅದನ್ನು ಚೂಸ್ ಮಾಡಿಕೊಂಡ್ರೆ ನೆಕ್ಸ್ಟು ನರೇಷನ್ ಬರೆದ್ರೆ ಆಯ್ತು. ಓಕೆ, ನರೇಷನ್ ಏನಂತ ಬರೀಬೇಕಾಗುತ್ತೆ, ಇಲ್ಲಿ
ಬೀಯಿಂಗ್ ಕಂಪ್ಯೂಟರ್, ಆಮೇಲೆ ಸೇವ್, ಕಂಟ್ರೋಲ್ ಎ ಟು ಸೇವ್ ಮಾಡಿದರೆ ಆಯಿತು, ಒಂದು ಎಂಟ್ರಿ ಮುಗಿಯಿತು. ಸೊ ಇದು ಒಂದು ಎಂಟ್ರಿ. ಇಲ್ಲಿ ಯಾವುದೇ ಕ್ಯಾಶ್ ಮೂಮೆಂಟ್ ಇಲ್ಲ ನೋಡಿ. ಡೆಪ್ರಿಷಿಯೇಷನ್ ಅಕೌಂಟ್ ಡೆಟರ್ ಟು ಏನಾಗಿದೆ, ಕಂಪ್ಯೂಟರ್ ಅಂತ ಇದೆ. ನೆಕ್ಸ್ಟು ಅಪ್ರಿಷಿಯೇಷನ್ ಕಂಪ್ಯೂಟರ್ ಅಂತ ಇದೆ. ಸೊ ಇಲ್ಲಿ ಕಂಪ್ಯೂಟರ್ ಅಪ್ರಿಷಿಯೇಷನ್, ಡೆಪ್ರಿಷಿಯೇಷನ್ನ ಅಪೋಸಿಟ್ ಅಪ್ರಿಷಿಯೇಷನ್ ಅಂತ. ಓಕೆ, ಡೆಪ್ರಿಷಿಯೇಷನ್ ಅಂದರೆ ಎಕ್ಸ್ಪೆನ್ಸ್ ಆಗುತ್ತೆ, ಅಪ್ರಿಷಿಯೇಷನ್ ಅಂದರೆ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಪ್ರಿಷಿಯೇಷನ್ ಕಂಪ್ಯೂಟರ್ 25%, ಕಂಪ್ಯೂಟರ್ನ ಅಮೌಂಟಿನ 25% ಏನಾಯಿತು, ಅಪ್ರಿಷಿಯೇಷನ್ ಆಯಿತು. ಸೊ ಇಲ್ಲಿ ಡೆಬಿಟಿಗೆ ಏನಾಗುತ್ತೆ ಕೇಳಿದ್ರೆ ಕಂಪ್ಯೂಟರ್ ಅಂತ ಬರುತ್ತೆ. ಇಲ್ಲಿ ನಾವು ಅಪ್ರಿಷಿಯೇಷನ್ ಮಾಡೋದ್ರಿಂದ ಸೊ ಕಂಪ್ಯೂಟರ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಅಪ್ರಿಷಿಯೇಷನ್ ಅಕೌಂಟ್ ಅಂತ ಬರೀಬೇಕು. ಅಂಡರ್ ಫಿಕ್ಸ್ಡ್ ಅಸೆಟ್ಸ್, ನೆಕ್ಸ್ಟು ಇಂಡೈರೆಕ್ಟ್ ಇನ್ಕಮ್. ಓಕೆ, ಸೊ ಇಲ್ಲಿ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು. ನಾವಿಲ್ಲಿ ಅಪ್ರಿಷಿಯೇಷನ್ ಏನು ತೆಗಿತೀವಲ್ಲ ಸೊ ಆವಾಗ ನಾವು ಯಾವ ಅಮೌಂಟ್ ಮೇಲೆ ತಗೋಬೇಕು, 35,600 ಇಂಟು 25%. ಓಕೆ, 8,900 ಆಯಿತು. ಓಕೆ, 8,900. ಓಕೆ, ಸೊ ಇದನ್ನು ಎಂಟ್ರಿ ಮಾಡಬೇಕಲ್ಲ. ಈಗ ಇದು ಜರ್ನಲ್, ಡೆಬಿಟಿಗೆ ಕಂಪ್ಯೂಟರ್ ಅಂತ ತಗೋಬೇಕು. ಇಲ್ಲಿ ಡೆಬಿಟಿಗೆ ಕಂಪ್ಯೂಟರ್. ಸೊ ಇಲ್ಲಿ ಕಂಪ್ಯೂಟರ್ ಅಕೌಂಟ್ ಆಲ್ರೆಡಿ ಇದೆ. ಸೊ ಇಲ್ಲಿ ಅಮೌಂಟ್ ಎಷ್ಟು ಅಮೌಂಟ್ ಇದೆ ಅದನ್ನು ಇಲ್ಲಿ 8,900 ಕ್ರೆಡಿಟಿಗೆ ಏನು ಹಾಕಬೇಕಾಯ್ತು, ಈಗ ಅಪ್ರಿಷಿಯೇಷನ್ ಆಲ್ಟ್ ಸಿ ಮಾಡಿ ಅಕೌಂಟ್. ಓಕೆ, ಸೊ ಇಲ್ಲಿ ಇಂಡೈರೆಕ್ಟ್ ಇನ್ಕಮ್. ಓಕೆ, ಅಪ್ರಿಷಿಯೇಷನ್ ಅಕೌಂಟ್ ಡೆಟರ್, ಇದು ಕ್ರೆಡಿಟ್ ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇಲ್ಲಿ ಸ್ಟೆಪ್ ಗ್ರೂಪಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ತೊಗೊಳ್ಳಿ, ಇನ್ಕಮನ್ನು ತೊಗೊಂಡ್ರೆ. ಓಕೆ, ಸೊ ಅದಾದಮೇಲೆ ಇಲ್ಲಿ ಬೀಯಿಂಗ್ ಕಂಪ್ಯೂಟರ್. ಸೊ ಇಲ್ಲಿ ಸೇವ್, ಕಂಟ್ರೋಲ್ ಎ ಟು ಸೇವ್ ಮಾಡಿದರೆ. ಓಕೆ, 2 ಟೈಪ್ ಟ್ರಾನ್ಸಾಕ್ಷನ್ ಆಯಿತು. ಇನ್ನೊಂದು ಅಸೆಟ್ಸನ್ನು ಕ್ರೆಡಿಟ್ ಬೇಸಿಸಿಗೆ ಪರ್ಚೇಸ್ ಮಾಡಿದ್ರೆ, ಸೊ ಇಲ್ಲೂ ಏನಾಗುತ್ತೆ ಕೇಳಿದ್ರೆ ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ ಅಲ್ವಾ. ಸೊ ಟ್ರಾನ್ಸಾಕ್ಷನ್ ಆಗಿರುತ್ತೆ ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ. ಇಲ್ಲಿ ವೆಹಿಕಲ್ ಪರ್ಚೇಸ್ ಫ್ರಮ್ ಆಫೀಸ್ ಯೂಸ್ ಫಾರ್ ಆಫೀಸ್ ಯೂಸ್ ಫ್ರಮ್ AB ಡಿಸ್ಟ್ರಿಬ್ಯೂಟರ್ಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ವಾಟ್ ಕಮ್ಸ್ ಇನ್, ಡೆಬಿಟಿಗೆ ಏನು ಹಾಕಬೇಕಾಯ್ತು, ಈಗ ವೆಹಿಕಲ್ ಅಕೌಂಟ್ ಡೆಬಿಟ್ ಟು ಹೂ ಇಸ್ ದ ಗಿವರ್ ಅಂತ ಬರುತ್ತೆ, AB ಡಿಸ್ಟ್ರಿಬ್ಯೂಟರ್ಸ್. ಓಕೆ, ವೆಹಿಕಲ್ ಯಾವ ಆಫೀಸ್ ಯೂಸ್ ಅಂತ ಇದೆಲ್ಲ, ಅಂದರೆ ಆಫೀಸ್ ಪರ್ಪಸಿಗೆ ತೊಗೊಂಡಿರೋದ್ರಿಂದ ಅದೇನಾಗುತ್ತೆ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಸೆಂಡ್ರಿ ಕ್ರೆಡಿಟರ್ಸ್. ಇಲ್ಲಿ ಸೆಂಡ್ರಿ ಕ್ರೆಡಿಟರ್ಸ್ ಅಂದರೆ AB ಡಿಸ್ಟ್ರಿಬ್ಯೂಟರ್ಸ್ಗೆ ನಾವೇನು ತೊಗೋಬೇಕಾಗುತ್ತೆ, ಸೆಂಡ್ರಿ ಕ್ರೆಡಿಟರ್ಸ್. ವೆಹಿಕಲ್ ಕಮ್ಮಿನ್, ಇವರು ಗಿವರ್ಸ್, AB ಡಿಸ್ಟ್ರಿಬ್ಯೂಟರ್ಸ್ ಗಿವರ್. ಇಲ್ಲಿ ಗಿವರ್ಸ್ ಸೆಂಡ್ರಿ ಕ್ರೆಡಿಟರ್ಸ್. ಓಕೆ, ನಾವು ಯಾರಿಗೆ ಕ್ಯಾಶನ್ನು ಕೊಡಬೇಕಾಗಿರುತ್ತೋ ಅವರಿಗೆ ಸೆಂಡ್ರಿ ಕ್ರೆಡಿಟರ್ಸ್ ಅಂತ ಹಾಕ್ಕೋಬೇಕು. ಇಲ್ಲಿ ಅಮೌಂಟು ಏನಿದೆ 1,10,000. ಓಕೆ, ಸೊ ಇಲ್ಲಿ 1,10,000. ಇದನ್ನು ಎಲ್ಲ ಎಂಟ್ರಿ ಮಾಡ್ಕೋಬೇಕು, ಜರ್ನಲ್ ವೋಚರಲ್ಲೇ ಎಂಟ್ರಿ ಮಾಡಬೇಕು. ಡೆಬಿಟಿಗೆ ವೆಹಿಕಲ್ ಅಂತ ತೊಗೋಬೇಕು. ಸೊ ಇಲ್ಲಿ ವೆಹಿಕಲ್ ಇಲ್ಲಲ್ಲ, ಇದು ನ್ಯೂ ಎಂಟ್ರೀಸ್ ಇರೋದ್ರಿಂದ ಆಲ್ಟ್ ಸಿ ಮಾಡಿ ವೆಹಿಕಲ್ ಅಕೌಂಟ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್, ಆಮೇಲೆ ಸೇವ್. ವೆಹಿಕಲ್ ಅಕೌಂಟ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್, ಆಮೇಲೆ ಕಂಟ್ರೋಲ್ ಎ ಟು ಸೇವ್. ಓಕೆ, ಸೊ ಇಲ್ಲಿ ಅಮೌಂಟ್ 1,10,000. ಓಕೆ, ಸೊ ಇಲ್ಲಿ AB ಡಿಸ್ಟ್ರಿಬ್ಯೂಟರ್ಸ್ ಅಂಡರ್ ಸೆಂಡ್ರಿ ಕ್ರೆಡಿಟರ್ಸ್. ಓಕೆ, AB ಡಿಸ್ಟ್ರಿಬ್ಯೂಟರ್ಸ್ ಸೆಂಡ್ರಿ ಕ್ರೆಡಿಟರ್ಸ್ ಇಲ್ಲಿ ಚೂಸ್ ಮಾಡಿಕೊಂಡ್ರೆ. ಓಕೆ, ಕಂಟ್ರೋಲ್ ಎ ಸೇವ್. ಓಕೆ, ಸೊ ಇಲ್ಲಿ ಆನ್ ಕ್ರೆಡಿಟ್ ಅನ್ನೋದನ್ನು ತಗೊಳ್ರಿ. ಓಕೆ,
ನೆಕ್ಸ್ಟ್ ಇಲ್ಲಿ being vehicle purchase for from AB distributors. ಓಕೆ, ಆಮೇಲೆ ಸೇವ್, ಕಂಟ್ರೋಲ್ ಎ ಟು ಸೇವ್. ಓಕೆ, ಸೊ ಇದು ಟ್ರಾನ್ಸಾಕ್ಷನ್. ಇದರಲ್ಲೂ ನೋಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ಅಲ್ವಾ. ಸೊ ವೆಹಿಕಲ್ ಕಮಿನ್ ಮತ್ತು ಎ ಬಿ ಡಿಸ್ಟ್ರಿಬ್ಯೂಟರ್ಸ್ ಗಿವರ್ಸ್ ಅಂತ ಬಂದ್ಬಿಡುತ್ತೆ ಅಲ್ವಾ. ಸೊ ಇದನ್ನೇ ನಾವು ಈಗ ಅಸೆಟ್ಸನ್ನು ಸೇಲ್ ಮಾಡಿದ್ರು ಹೀಗೆ ಬರುತ್ತೆ. ಯಾವ ರೀತಿ ಬರುತ್ತೆ? ಇದರ ಅಪೋಸಿಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಪರ್ಚೇಸ್ ಮಾಡಿದಾಗ ಏನಾಗಿತ್ತು, ಡೆಬಿಟ್ ವೆಹಿಕಲ್ ಅಕೌಂಟ್, ಕ್ರೆಡಿಟ್ ಎ ಬಿ ಡಿಸ್ಟ್ರಿಬ್ಯೂಟರ್ಸ್. ಅಕಸ್ಮಾತ್ ನಾವೇ ಅವರಿಗೆ ಸೇಲ್ ಮಾಡಿದಿದ್ರೆ ವೆಹಿಕಲ್, ನಮಗೆ ನಾವು ಯೂಸ್ ಮಾಡುವಂಥ ಅಸೆಟ್ಸನ್ನು ಬೇರೆಯವ್ರಿಗೆ ಸೇಲ್ ಮಾಡಿದಾಗ, ಅದು ಕ್ರೆಡಿಟಿಗೆ ಸೇಲ್ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ನಾವು ಯಾರಿಗೆ ಸೇಲ್ ಮಾಡಿದ್ವಿ ಅದು ಡೆಬಿಟ್, ಇದರ ಅಪೋಸಿಟ್ ಆಗುತ್ತೆ. ಓಕೆ, ಪರ್ಚೇಸಿನ ಅಪೋಸಿಟ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬರುತ್ತಲ್ಲ, ಸೊ ಅದು ಪರ್ಚೇಸ್ ಮತ್ತು ಸೇಲ್ಸಿಗೆ ಅಪೋಸಿಟ್ ಆಗುತ್ತೆ. ಓಕೆ ಓಕೆ, ಇದು ಜರ್ನಲ್ ವಾಚರ್ಸನ್ನು ಯಾವ ರೀತಿಯ ಟ್ರಾನ್ಸಾಕ್ಷನ್ಗಳನ್ನು ಯೂಸ್ ಮಾಡ್ಕೋಬೇಕು ಅನ್ನೋದಾಯಿತು. ಸೊ ನೆಕ್ಸ್ಟು ಸೇಲ್ಸ್ ವೋಚರ್ ಅಂತ ಇದೆಯಲ್ಲ. ಸೊ ಇಲ್ಲಿ ಸೇಲ್ಸ್ ವೋಚರ್ ಅಂದರೆ ಇದರ ದೇರ್ ಆರ್ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ಎಂಟರ್ಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಾವು ಸೇಲ್ಸ್ ವೋಚರಲ್ಲಿ 2 ಟೈಪಿನ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ತೀವಿ. ಒಂದು ಕ್ರೆಡಿಟ್ ಸೇಲ್ಸ್, ಮತ್ತೊಂದು ಆನ್ ಕ್ಯಾಶ್ ಸೇಲ್ಸ್ ಅಂತ ಹೇಳ್ತೀವಿ. ಓಕೆ, ಆನ್ ಕ್ಯಾಶ್ ಅಥವಾ ಕ್ಯಾಶ್ ಸೇಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸೇಲ್ಸ್ ವೋಚರ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಸೇಲ್ಸ್ ಆಫ್ ಗೂಡ್ಸ್. ಓಕೆ, ಸೊ ಇಲ್ಲಿ ಗೂಡ್ಸ್ ಅಂತಂದರೆ ಏನು ಕೇಳಿದ್ರೆ ರೆಗ್ಯುಲರ್ ಮೂವೇಬಲ್, ಇಟ್ಸ್ ರೆವೆನ್ಯೂ. ಈಗ ನಮಗೀಗ ಇನ್ಕಮ್ ಬರಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಗೂಡ್ಸನ್ನು ಸೇಲ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ರಾ ಮಟೀರಿಯಲನ್ನು ತರ್ತೀವಿ, ಸೊ ಅದೇನೋ ರೆಡಿ ಮಾಡೋದಿದ್ರೆ ರೆಡಿ ಮಾಡಿ ಮತ್ತೆ ಬೇರೆಯವರಿಗೆ ಸೇಲ್ ಮಾಡ್ತೀವಿ, ಕಸ್ಟಮರ್ಸಿಗೆ ಸೇಲ್ ಮಾಡ್ಕೋತಾ ಹೋಗ್ತೀವಿ ಅಲ್ವಾ. ಸೊ ಇದಕ್ಕೆ ಗೂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಗೂಡ್ಸ್ ಅಂದ ತಕ್ಷಣ ಏನಾಗುತ್ತೆ ಕೇಳಿದ್ರೆ ರೆಗ್ಯುಲರ್ ಮೂವೇಬಲ್ ಅಂತ ಹೇಳ್ತೀವಿ. ರೆಗ್ಯುಲರ್ ಮೂವೇಬಲ್ ಥಿಂಗ್ಸ್, ಎನಿ ಥಿಂಗ್ಸ್, ಅದಕ್ಕೆ ನಾವು ಗೂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ 2 ಟ್ರಾನ್ಸಾಕ್ಷನ್ ಬರುತ್ತೆ. ಒಂದು ಆನ್ ಕ್ಯಾಶ್ ಬೇಸಿಸ್, ಮತ್ತೊಂದು ಆನ್ ಕ್ರೆಡಿಟ್ ಬೇಸಿಸ್. ಓಕೆ, ಆನ್ ಕ್ಯಾಶ್ ಬೇಸಿಸ್ ಟ್ರಾನ್ಸಾಕ್ಷನ್ ಬಂದಾಗ ಸೇಲ್ಸ್ ಗೂಡ್ಸ್ ಆನ್ ಕ್ಯಾಶ್ ₹75,000. ಸೊ ಈಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ಸಿಗೆ ಸೇಲ್ ಮಾಡಿದ್ವಿ, ಸೊ ಅವ್ರು ಕ್ಯಾಶ್ ಕೊಟ್ಟಿದ್ದಾರೆ. ಓಕೆ, ಸೊ ಆಗ ನಾವೇನು ಮಾಡಬೇಕಾಗತ್ತೆ, ಅದನ್ನು ಕ್ಯಾಶ್ ಬೇಸಿಸ್ ಅಂತಲೇ ತೊಗೊಳ್ತೀವಿ. ಕಸ್ಟಮರನ್ನು ನಾವು ಸೇಲ್ ಮಾಡಿ ಅವ್ರು ಕ್ಯಾಶ್ ಕೊಟ್ಟಿದ್ದಿದ್ರೆ, ಓಕೆ, ಅದನ್ನು ಆನ್ ಕ್ಯಾಶ್ ಅಂತಲೇ ಹೇಳ್ಕೊತೀವಿ. ಅಕಸ್ಮಾತ್ ಕಸ್ಟಮರಿಗೆ ಸೇಲ್ ಮಾಡಿ ಅವ್ರು ಕ್ಯಾಶ್ ಕೊಡಲಿಲ್ಲ, ಇನ್ನೊಂದು ಟೈಮ್ ಕೊಡ್ತೀವಿ ಅಂತಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಓಕೆ, ಸೊ ಈಗ ಫಸ್ಟ್ ಒನ್ ಆನ್ ಕ್ಯಾಶ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ವಾಟ್ ಕಮ್ಸ್ ಇನ್ ಆಗುತ್ತೆ, ಡೆಬಿಟಿಗೆ ವಾಟ್ ಕಮ್ಸ್ ಇನ್. ಓಕೆ, ಸೊ ಇಲ್ಲಿ ವಾಟ್ ಕಮ್ಸ್ ಇನ್, ಕ್ಯಾಶ್ ಈಸ್ ಕಮಿಂಗ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಏನಾಗುತ್ತೆ ಇಲ್ಲಿ ವಾಟ್ ಗೋಸ್ ಔಟ್, ಸೇಲ್ಸ್ ಆಫ್ ಗೂಡ್ಸ್, ಸೇಲ್ಸ್ ಗೂಡ್ಸ್ ಅಂತಲೇ ಗೂಡ್ಸ್ ಅಕೌಂಟ್. ಅಂಡರ್ ಏನಾಗುತ್ತೆ ಕ್ಯಾಶಿಗೆ ಕ್ಯಾಶ್ ಇನ್ ಹ್ಯಾಂಡ್, ಇಲ್ಲಿ ಯಾವುದೇ ಗೂಡ್ಸನ್ನು ಸೇಲ್ ಮಾಡಿದ್ರೂ ಅದು ಸೇಲ್ಸ್ ಅಕೌಂಟೇ ಇರ್ತದೆ. ಓಕೆ, ಇಲ್ಲಿ ಚೇಂಜಸ್ ಆಗೋದಿಲ್ಲ. ಇಲ್ಲಿ 75,000, ಇಲ್ಲಿ 75,000. ಓಕೆ, ಸೊ ಇದನ್ನು ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದಿದ್ರೆ ನಾವೇನು ಮಾಡಬೇಕು, ಸೊ ಇಲ್ಲಿ ನೆಕ್ಸ್ಟು ಸೇಲ್ಸ್ ವೋಚರ್ ಅಂತ ಇದೆಯಲ್ಲ, ಸೊ ಇಲ್ಲಿ ಸೇಲ್ಸ್ ವೋಚರನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇಲ್ಸ್ ಬರುತ್ತೆ. ಸೊ ಈಗ ಏನಾಗುತ್ತೆ ಕೇಳಿದ್ರೆ ಇಲ್ಲಿ ಇದರಲ್ಲಿ ಅಕೌಂಟಿಂಗ್ ಇನ್ವಾಯ್ಸ್ ಅಂದರೆ ಆ್ಯಸ್ ವೋಚರ್ ಮೋಡ್ ಇರುತ್ತೆ ಇಲ್ಲಿದೆ. ಸೊ ಇಲ್ಲಿ ವೋಚರ್ಸ್ ಅಂತ ಕಾಣಿಸ್ತದಲ್ಲ, ಸೊ ವೋಚರ್ ಮೋಡಲ್ಲಿ ಇರುತ್ತೆ. ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಯಾವುದೂ ಇರೋದಿಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಸ್ ಇನ್ವಾಯ್ಸ್ ಅಂತ ಆಗುತ್ತೆ. ಓಕೆ, ಸೊ ಇದು ಇನ್ವಾಯ್ಸಿಗೆ ಕಂಟಿನ್ಯೂ ಆಗುತ್ತೆ. ಸೊ ನೀವು ಸೇಲ್ಸನ್ನು ಮತ್ತು ಪರ್ಚೇಸನ್ನು ಮಾಡುವಾಗ ಇದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಓಕೆ, ಶಾರ್ಟ್ಕಟ್ ಕಂಟ್ರೋಲ್ ವಿ ಮಾಡಿದರೂ ಆಗುತ್ತೆ. ಇದು ಒಂದ್ಸರಿ ವಿ ಮಾಡಿದರೆ ಚೇಂಜ್ ಆಗುತ್ತೆ, ಇನ್ನೊಂದು ಸರಿ ವಿ ಮಾಡಿದರೆ ಡೆಬಿಟ್ ಕ್ರೆಡಿಟ್ ಬರುತ್ತೆ. ಓಕೆ, ಸೊ ಎಂಟರ್. ನೆಕ್ಸ್ಟ್ ಇಲ್ಲಿ ಡೆಬಿಟಿಗೆ ಏನು ನಮಗೆ ಎಂಟ್ರಿ ಮಾಡ್ಕೋಬೇಕಾಗತ್ತೆ, ಕ್ಯಾಶ್ ಅಕೌಂಟ್ ಅಂತ ಅಲ್ವಾ. ಕ್ಯಾಶ್ ಆಲ್ರೆಡಿ ಇಲ್ಲಿದೆ, ಸೊ ಇದನ್ನು ಚೂಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಸೇವ್ ಮಾಡಿರಿ, ಕಂಟ್ರೋಲ್ ಎ ಮಾಡಿರಿ, ಇಲ್ಲಿಗೆ ಬರುತ್ತೆ. ಸೊ ಅಮೌಂಟ್ ಎಷ್ಟಿದೆ ಅದು 75,000. ಕ್ರೆಡಿಟ್ ಬಂತು. ಸೊ ಇಲ್ಲಿ ಕ್ರೆಡಿಟಿಗೆ ಏನು ಬರುತ್ತೆ, ಸೇಲ್ಸ್ ಗೂಡ್ಸ್ ಅಂತ ಇದೆ ಅಲ್ವಾ. ಆಲ್ರೆಡಿ ಇದೆ, ಅದು ಸೇಲ್ಸ್ ಎಂಟ್ರಿ ಮಾಡ್ಕೊಂಡ್ರೆ ಆಯಿತು. ಓಕೆ, ಓಕೆ, ಇಲ್ಲಿ ಸೇಲ್ಸ್ ಗೂಡ್ಸ್ ಆಲ್ರೆಡಿ ಇದ್ದಿತ್ತು ಅದು. ಓಕೆ, ಸೊ ಅದನ್ನೇ ಚೂಸ್ ಮಾಡ್ಕೋಬೇಕು. ಓಕೆ ಓಕೆ, ನೆಕ್ಸ್ಟ್ ಎಂಟರ್. ಇಲ್ಲಿ being sold goods on cash. Okay,
ಸೇವ್ ಮಾಡಿದರೆ ಮುಗೀತು. ಓಕೆ, ನೆಕ್ಸ್ಟ್ ಇನ್ನೊಂದು ಸೇಲ್ಸ್ ಗೂಡ್ಸ್ ಟು ಕೆ ಎಮ್ ಕಂಪನಿ ಆನ್ ಕ್ರೆಡಿಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಏನಾಯಿತು, ಇದೊಂದು ಟ್ರಾನ್ಸಾಕ್ಷನ್ ಆನ್ ಕ್ರೆಡಿಟಿಗೆ ಸೇಲ್ ಆಯಿತು. ಯಾರಿಗೆ? ಕೆ ಎಮ್ ಕಂಪನಿಯವ್ರು ತೊಗೊಂಡೋಗಿದ್ದಾರೆ, ಬಟ್ ಅವ್ರು ಏನು ಮಾಡಿದ್ದಾರೆ, ಕ್ಯಾಶನ್ನು ಕೊಡಲಿಲ್ಲ. ಓಕೆ, ಸೊ ಇನ್ನೊಂದು ಟೈಮಿಗೆ ಕ್ಯಾಶನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ. ಸೊ ನಾವು ಏನು ಮಾಡಬೇಕಾಯಿತು, ಇಲ್ಲಿ ವಾಟ್ ಕಮ್ಸ್ ಇನ್ ಆಗಬೇಕಿತ್ತು, ಕಮ್ಮಿನ್ ಆಗ್ತಾ ಇಲ್ಲ ಅಲ್ವಾ, ಕೊಡಬೇಕಾಗಿದೆ. ಯಾರು ಕೊಡಬೇಕಾಗಿದೆ? ಅದು ಡೆಬಿಟಿಗೆ ಎಂಟ್ರಿ ಮಾಡೋದು. ಕೆ ಎಮ್ ಕಂಪನಿ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಗುಡ್ಸ್ ಹಾಗೆ ಇರುತ್ತೆ. ಓಕೆ, ಸೊ ಇಲ್ಲಿ ಡೆಬಿಟಿಗೆ ಕೆ ಎಮ್ ಕಂಪನಿ ಹಾಕ್ಬೇಕು. ಯಾಕೆ ಕೇಳಿದ್ರೆ ಇವರು ಡೆಟರ್ಸ್ ಅಂತ ಹೇಳ್ತೀವಿ. ಓಕೆ, ಅವ್ರಿಗೆ ಏನಂತೀವಿ, ಸೆಂಡ್ರಿ ಡೆಟರ್ಸ್. ಇಲ್ಲಿ ಸೇಲ್ಸ್ ಅಕೌಂಟೇ ಇರುತ್ತೆ. ಓಕೆ, ಇಲ್ಲಿ 50,000. ನೆಕ್ಸ್ಟ್ ಇಲ್ಲಿ 50,000. ಓಕೆ, ಕೆ ಎಮ್ ಕಂಪನಿ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಂಡರ್ ಸೆಂಡ್ರಿ ಡೇಟರ್ಸ್. ಸೆಂಡ್ರಿ ಡೇಟರ್ಸ್ ಅಂದರೆ ರಿಸೀವೇಬಲ್. ಓಕೆ, ಸೆಂಡ್ರಿ ಕ್ರೆಡಿಟರ್ಸ್ ಅಂದರೆ ಪೇಯಬಲ್ ಅಂತ ಹೇಳ್ತೀವಿ. ಓಕೆ, ನಮಗೆ ರಿಸೀವೇಬಲ್ ಅಂತಂದರೆ ಇವ್ರು ಕೊಡಬೇಕಾಗಿರುವಂಥದ್ದು. ಓಕೆ, ಸೊ ಇದನ್ನು ಸೇಲ್ಸ್ ವೋಚರಲ್ಲಿ ಎಂಟರ್. ಇಲ್ಲಿ ಡೆಬಿಟಿಗೆ ಏನು ಹಾಕಬೇಕಾಯಿತು, ಆಲ್ಟ್ ಸಿ ಮಾಡಿ ಕೆ ಎಮ್ ಕಂಪನಿ ಅಂತ ಹಾಕಬೇಕಲ್ವ. ಸೊ ನೀವು ಕಸ್ಟಮರ್ ಆಗಿರೋದ್ರಿಂದ ಅವರು ಕೆ ಎಮ್ ಕಂಪನಿ ಅಕೌಂಟ್ ಅಂಡರ್ ಸೆಂಡ್ರಿ ಏನು ಮಾಡಬೇಕಾಯ್ತು, ಇಲ್ಲಿ ಕೆ ಎಮ್ ಕಂಪನಿ ಅಂಡರ್ ಸೆಂಡ್ರಿ ಕ್ರೆಡಿಟರ್ಸ್. ಇಲ್ಲಿ ಸೆಂಡ್ರಿ ಡೆಟರ್ಸ್ ಅಂತ ಇದೆ ಅಲ್ವಾ. ಸೊ ಡೆಟರ್ಸನ್ನು ಚೂಸ್ ಮಾಡಿ ಎಂಟರ್ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಾದಮೇಲೆ ಕಂಟ್ರೋಲ್ ಎ. ಸೊ ಇಲ್ಲಿ ಕಂಟ್ರೋಲ್ ಎ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ಬರೀಬೇಕು ಅಂತಿಲ್ಲ. ಇಲ್ಲಿ ಕ್ಯಾರಿಯರ್ಸ್ ನೇಮ್ ಅಂತ, ಕರಿಯರ್ಸ್ ನೇಮ್, ಎಜೆಂಟ್ ಅಥವಾ ಬಯರ್ಸ್ ಯಾರು, ಅವ್ರ ಅಡ್ರೆಸ್ಸು ಇದೆಲ್ಲ ಬರೀಬೇಕು ಅಂತಂದರೆ ಸೊ ಬರೀಬೋದಿಲ್ಲ ಅಂತಂದರೆ. ಓಕೆ, ಸೊ ಇಲ್ಲಿ 50,000. ಸೊ ಇಲ್ಲಿ ಆನ್ ಅಕೌಂಟ್ ಆರ್ ನ್ಯೂ ರೆಪರ್ಸ್ ಯಾವುದನ್ನು ತಗೋಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಸೇಲ್ಸ್ ಗೂಡ್ಸ್. ಓಕೆ, ಸೊ ನೆಕ್ಸ್ಟ್ ಕಂಪನಿ. ಓಕೆ, ಕಂಟ್ರೋಲ್ ಎ, ಸೇವ್. ಓಕೆ, ಸೊ ಫ್ರೆಂಡ್ಸ್, ಇವತ್ತು ಹೇಳಿರುವಂಥ ರಿಸಿಪ್ಟ್ ವೋಚರ್ ಮತ್ತು ಸೇಲ್ಸ್ ವೋಚರ್ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಮೇನ್ ಒಂದು ಇದಂತಂದ್ರೆ ನಾ ಇಲ್ಲಿ ನಿಮಗೆ ತೋರಿಸಿರುವಂಥ ಟ್ರಾನ್ಸಾಕ್ಷನ್ಗಳಿದೆಯಲ್ಲ, ಸೊ ಇದು ಅಫೇರ್ಸ್ ಎಲ್ಲೆಲ್ಲಿ ಅಫೇರ್ಸ್ ಆಗುತ್ತೆ, ಒಂದು ಪಿ ಆ್ಯಂಡ್ ಎಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗೆ ಅಫೇರ್ಸ್ ಆಗುತ್ತೆ. ಸೊ ಇಲ್ಲಿ ಡೆಪ್ರಿಷಿಯೇಷನ್ ಏನಾಗುತ್ತೆ, ಪಿ ಆ್ಯಂಡ್ ಎಲ್ ಅಕೌಂಟ್, ಅಸೆಟ್ಸ್ ಏನಾಗುತ್ತೆ, ಇಲ್ಲಿ ಕಂಪ್ಯೂಟರ್ ಅನ್ನೋದು ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಓಕೆ, ಸೊ ಇಲ್ಲೂ ಇದು ಹಾಗೆ ಒಂದು ಇದು ಕಂಪ್ಯೂಟರ್, ಬ್ಯಾಲೆನ್ಸ್ ಶೀಟ್, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದು ಏನಾಗುತ್ತೆ ಕೇಳಿದ್ರೆ ಎರಡು ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಯಾಕೆ ಕೇಳಿದ್ರೆ ಆನ್ ಕ್ರೆಡಿಟ್ ಇದೆ ಅಸೆಟ್ಸ್ ಮತ್ತು ಆನ್ ಕ್ರೆಡಿಟ್ ಇರೋದ್ರಿಂದ ಇದು ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಓಕೆ, ಸೇಲ್ಸ್ ತೊಗೊಂಡಾಗ ಕ್ಯಾಶ್ ಇದು ಬ್ಯಾಲೆನ್ಸ್ ಶೀಟ್, ಸೇಲ್ಸ್ ಗುಡ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ಸೆಂಡ್ರಿ ಡೇಟರ್ಸ್ ಅಂತ ಇದೆ, ಸೊ ಇದು ಬ್ಯಾಲೆನ್ಸ್ ಶೀಟ್, ಸೊ ಇದು ಸೇಲ್ಸ್ ಗುಡ್ಸ್ ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಇಫೆಕ್ಟ್ ಆಗುತ್ತೆ. ಅಂದರೆ ಅಲ್ಲಿ ಹೋಗಿ ಅದೇನಾಗುತ್ತೆ, ಅಫೇರ್ಸ್ ಶೋ ಆಗುತ್ತೆ. ಓಕೆ, ಸೊ ನಾವು ಎಂಟ್ರಿ ಮಾಡುವಂಥ ಟ್ರಾನ್ಸಾಕ್ಷನ್ ಸೊ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಆರ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಅದು ಯಾವುದ್ರ ರಿಲೇಟೆಡ್ ಟು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ನಾನು ಅಂಡರ್ ಅಕೌಂಟ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಸೊ ಈ ಅಂಡರ್ ಅಕೌಂಟ್ ಮೇಲ್ಗಡೆ ಅದೇನಾಗುತ್ತೆ, ಟ್ರಾನ್ಸಾಕ್ಷನನ್ನು ಟ್ರಾನ್ಸ್ಫರ್ ಮಾಡುತ್ತೆ ಇಲ್ಲಿಗೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಬ್ಯಾಲೆನ್ಸ್ ಶೀಟ್ ಅಂತ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂಥ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ಸನ್ನು ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.